ಈ ಸುದ್ದಿಯನ್ನ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ನೋಡಲೇಬೇಕು. ಕಾರ್ಮಿಕರಿಗಾಗಿ ಅಂತ ಇರುವಂತಹ ಆಂಬ್ಯುಲೆನ್ಸ್ಗಳು ತುಕ್ಕು ಹಿಡಿಯೋ ಸ್ಥಿತಿ ತಲುಪಿದೆ. ನಿಂತಲ್ಲೇ ನಿಂತು ಧೂಳು ಹಿಡಿದಿವೆ. ಹಾಗಾದ್ರೆ ಎಲ್ಲಿ ಏನಿದು ಸುದ್ದಿ, ಬನ್ನಿ ನೋಡೋಣ. ಕಾರ್ಮಿಕ ಸಚಿವರೇ, ಇಲ್ಲೊಮ್ಮೆ ನೋಡಿ, ಇದ್ದು ಇಲ್ಲದಂತಾದ ಕಾರ್ಮಿಕ ಆಂಬ್ಯುಲೆನ್ಸ್ ನೋಡಿ. ಈ ಆಂಬ್ಯುಲೆನ್ಸ್ಗಳು ಹೇಗೆ ಧೂಳಾಗಿ ತುಕ್ಕು ಹಿಡಿದಿವೆ. ಈ ಆಂಬ್ಯುಲೆನ್ಸ್ಗಳು ಹಾಳು ಬಿದ್ದಿರೋ ವಾಹನಗಳಲ್ಲ, ಹೊಸದಾಗಿ ಖರೀದಿ ಮಾಡಿದ್ರೂ ಕೂಡ ಬಳಕೆ ಆಗದ ಆಂಬ್ಯುಲೆನ್ಸ್ಗಳು. ನಾನು ದೃಶ್ಯಗಳಲ್ಲಿ ಕೂಡ ತೋರಿಸ್ತಾ ಹೋಗ್ತೇನೆ. ನಾನೀಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ಹೊರವಲಯದ ಕಾರ್ಮಿಕ ಕಟ್ಟಡ ಸಮುಚ್ಚಾಲಯದ ಆವರಣದಲ್ಲಿ ನಾವು ನೋಡಬಹುದು. ಈಗಾಗಲೇ 10 ತಿಂಗಳ ಹಿಂದೆ ಇದೇ ಒಂದು ಕಟ್ಟಡ ಸಮುಚ್ಚಾಲಯನ ಉದ್ಘಾಟನೆ ಮಾಡುವಂತಹ ಸಂದರ್ಭದಲ್ಲಿ ಕಾರ್ಮಿಕ ಸಚಿವರಾಗಿರ್ತಕ್ಕಂತಹ ಸಂತೋಷ್ ಲಾಡ್ ಅವರು ಬಂದು ಈ ಒಂದು 30 ಆಂಬ್ಯುಲೆನ್ಸ್ಗಳನ್ನು ಕೂಡ ಇಲ್ಲಿಗೆ ತೆಗೆದುಕೊಂಡು ಬರಲಾಯಿತು. ಜೊತೆಗೆ ಈ ಒಂದು ಏನು ಶ್ರಮಿಕ್ ಸಂಜೀವಿನಿ ಅಂತಕ್ಕಂತ ಮೊಬೈಲ್ ಕ್ಲಿನಿಕ್ ಯೂನಿಟ್ ಅನ್ನ, ಅಂದ್ರೆ ಸಂಚಾರಿ ಯೂನಿಟ್ ಗಳನ್ನ ಪ್ರತಿಯೊಂದು ಜಿಲ್ಲೆಗಳಿಗೂ ಎಲ್ಲಿ ಕಟ್ಟಡ ಕಾರ್ಮಿಕರು ಹೆಚ್ಚಾಗಿರ್ತಾರೆ ಅಂತ ಕಟ್ಟಡ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಆರೋಗ್ಯವನ್ನ ಒಂದು ತಪಾಸಣೆ ಮಾಡೋದಕ್ಕೋಸ್ಕರ ಈ ಒಂದು ಸಂಚಾರಿ ಒಂದು ಕ್ಲಿನಿಕ್ ಏನಿದೆ, ಯೂನಿಟ್ ಏನಿದೆ, ಈ ಒಂದು ಆಂಬ್ಯುಲೆನ್ಸ್ ಗಳನ್ನ ಖರೀದಿ ಮಾಡಲಾಯಿತು. ಸುಮಾರು ಕೋಟಿ ಮೌಲ್ಯದ ಸುಮಾರು 35 ಆಂಬ್ಯುಲೆನ್ಸ್ ಗಳನ್ನ ಈಗಾಗಲೇ ರಾಜ್ಯ ಸರ್ಕಾರ ಖರೀದಿ ಮಾಡಿದೆ. ಆದ್ರೆ 10 ತಿಂಗಳು ಕಳೆದರೂ ನಿಂತಲ್ಲೇ ನಿಂತಿದೆ. ಕಾರ್ಮಿಕರ ಆರೋಗ್ಯ ತಪಾಸಣೆಗೆ ಖರೀದಿ ಮಾಡಿರುವಂತಹ ಆಂಬ್ಯುಲೆನ್ಸ್ಗಳು ಈಗ ಇದ್ದು ಇಲ್ಲದಂತಾಗಿವೆ. ಕಳೆದ 10 ತಿಂಗಳ ಹಿಂದೆ ದೊಡ್ಡಬಳ್ಳಾಪುರ ಹೊರವಲಯದ ಕಟ್ಟಡ ಕಾರ್ಮಿಕ ವಸತಿ ಸಮುಚ್ಚಾಲಯದ ಬಳಿ ಖರೀದಿ ಮಾಡಿ ನಿಲ್ಲಿಸಿರುವಂತಹ ಈ ಆಂಬ್ಯುಲೆನ್ಸ್ಗಳು ನಿಂತಲ್ಲೇ ಧೂಳು ಹಿಡಿತಿವೆ. ಕಟ್ಟಡ ಕಾರ್ಮಿಕರು ಎಲ್ಲಾ ಕಡೆ ಅಲ್ಲ, ದೇವನಹಳ್ಳಿ ಒಂದರಲ್ಲೇನೆ ಅತಿ ಹೆಚ್ಚಾಗಿ ನಿರ್ಮಾಣ ಆಗ್ತಿರೋದು ಕಟ್ಟಡಗಳಲ್ಲಿ. ಬೇರೆ ಕಡೆಯಿಂದ ಬಂದಿರತಕ್ಕಂಥವ್ರು, ವಲಸೆ ಬಂದಿರತಕ್ಕಂಥವ್ರು ಜಾಸ್ತಿ ಜನ ಕಾರ್ಮಿಕರಿದ್ದಾರೆ. ತಕ್ಷಣಕ್ಕೆ ಅವ್ರಿಗೆ ಆಂಬ್ಯುಲೆನ್ಸ್ ಸೇವೆ ಸಿಗ್ತಾ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಇವರು ಕೋಟಿ ಖರ್ಚು ಮಾಡಿ ಆಂಬ್ಯುಲೆನ್ಸ್ಗಳು ತಂದು 10 ತಿಂಗಳಿಂದ ಅಲ್ಲಿ ನಿಲ್ಸ್ಕೊಂಡಿದ್ರೆ ಅನಾನುಕೂಲ ಆಗ್ತಾ ಇರೋದು ಈ ಕಟ್ಟಡ ಕಾರ್ಮಿಕರಿಗೆ, ಬಡ ಕಾರ್ಮಿಕರಿಗೆ. ಕೋಟಿ ಖರ್ಚು ಮಾಡಿ ಕಾರ್ಮಿಕರ ಆರೋಗ್ಯ ತಪಾಸಣೆಗೆ ಬಳಸಲು ಖರೀದಿ ಮಾಡಿದ್ದ ಈ ಹೈಟೆಕ್ ಆಂಬ್ಯುಲೆನ್ಸ್ಗಳು ಈಗ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬಲಿಯಾಗ್ತಿವೆ. ಈಗ ಕಾರ್ಮಿಕ ಇಲಾಖೆ ಬಂದು ಒಂದು 10 ತಿಂಗಳ ಮೇಲೆ ಆಗಿದೆ ಅನ್ಕೊಂತೀನಿ. ಆಂಬ್ಯುಲೆನ್ಸ್ಗಳು ನಮ್ಮ ದೊಡ್ಡಬಳ್ಳಾಪುರ ಹೊರವಲಯದಲ್ಲಿ ಸುಮಾರು ಬಹಳಷ್ಟು ನಿಂತ್ಕೊಂಡು ಇವತ್ತು ತುಕ್ಕಿಡಿತಾ ಇದೆ. ನಿಂತು ಧೂಳು ಇದೆ. ಬಟ್ ಅದನ್ನ ಇವತ್ತು ನಮ್ಮ ಸರ್ಕಾರ ಏನಿದೆ, ಸರ್ಕಾರ ಅದನ್ನ ಕಾನೂನು ಚೌಕಟ್ಟಲ್ಲಿ ಯಾವುದೇ ಕಾರ್ಮಿಕರಿಗೆ ಅನುಕೂಲ ತರ ಯಾವುದು ಮಾಡ್ತಿಲ್ಲ. ಕಾರ್ಮಿಕರ ಆರೋಗ್ಯ ತಪಾಸಣೆಗೆ ಇರುವಂತಹ ಶ್ರಮಿಕ್ ಸಂಜೀವಿನಿಗೆ ಈಗ ಕಾಯಕಲ್ಪ ಬೇಕಾಗಿದ್ದು, ಕಾರ್ಮಿಕ ಇಲಾಖೆ ಸಚಿವ ಸಂತೋಷ್ ಲಾಡ್ ಈ ಬಗ್ಗೆ ಗಮನವನ್ನು ಹರಿಸಿ ಇದನ್ನ ಆರಂಭಿಸುವಂತೆ ಕ್ರಮ ಕೈಗೊಳ್ಳಬೇಕಾಗಿದೆ. ಈ ಒಂದು ಸಂಬಂಧಪಟ್ಟಂತೆ ಸಾಕಷ್ಟು ಕಾರ್ಮಿಕರ ಆಕ್ರೋಶಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಕ್ಯಾಮರಾಮನ್ ಮೋನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೊಡ್ಡಬಳ್ಳಾಪುರ. ಈ ಸುದ್ದಿಯನ್ನ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ನೋಡಲೇಬೇಕು. ಕಾರ್ಮಿಕರಿಗಾಗಿ ಅಂತ ಇರುವಂತಹ ಆಂಬ್ಯುಲೆನ್ಸ್ಗಳು ತುಕ್ಕು ಹಿಡಿಯೋ ಸ್ಥಿತಿ ತಲುಪಿದೆ. ನಿಂತಲ್ಲೇ ನಿಂತು ಧೂಳು ಹಿಡಿದಿವೆ. ಹಾಗಾದ್ರೆ ಎಲ್ಲಿ ಏನಿದು ಸುದ್ದಿ, ಬನ್ನಿ ನೋಡೋಣ. ಕಾರ್ಮಿಕ ಸಚಿವರೇ, ಇಲ್ಲೊಮ್ಮೆ ನೋಡಿ, ಇದ್ದು ಇಲ್ಲದಂತಾದ ಕಾರ್ಮಿಕ ಆಂಬ್ಯುಲೆನ್ಸ್ ನೋಡಿ. ಈ ಆಂಬ್ಯುಲೆನ್ಸ್ಗಳು ಹೇಗೆ ಧೂಳಾಗಿ ತುಕ್ಕು ಹಿಡಿದಿವೆ. ಈ ಆಂಬ್ಯುಲೆನ್ಸ್ಗಳು ಹಾಳು ಬಿದ್ದಿರೋ ವಾಹನಗಳಲ್ಲ, ಹೊಸದಾಗಿ ಖರೀದಿ ಮಾಡಿದ್ರೂ ಕೂಡ ಬಳಕೆ ಆಗದ ಆಂಬ್ಯುಲೆನ್ಸ್ಗಳು. ನಾನು ದೃಶ್ಯಗಳಲ್ಲಿ ಕೂಡ ತೋರಿಸ್ತಾ ಹೋಗ್ತೇನೆ. ನಾನೀಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ಹೊರವಲಯದ ಕಾರ್ಮಿಕ ಕಟ್ಟಡ ಸಮುಚ್ಚಾಲಯದ ಆವರಣದಲ್ಲಿ ನಾವು ನೋಡಬಹುದು. ಈಗಾಗಲೇ 10 ತಿಂಗಳ ಹಿಂದೆ ಇದೇ ಒಂದು ಕಟ್ಟಡ ಸಮುಚ್ಚಾಲಯನ ಉದ್ಘಾಟನೆ ಮಾಡುವಂತಹ ಸಂದರ್ಭದಲ್ಲಿ ಕಾರ್ಮಿಕ ಸಚಿವರಾಗಿರ್ತಕ್ಕಂತಹ ಸಂತೋಷ್ ಲಾಡ್ ಅವರು ಬಂದು ಈ ಒಂದು 30 ಆಂಬ್ಯುಲೆನ್ಸ್ಗಳನ್ನು ಕೂಡ ಇಲ್ಲಿಗೆ ತೆಗೆದುಕೊಂಡು ಬರಲಾಯಿತು. ಜೊತೆಗೆ ಈ ಒಂದು ಏನು ಶ್ರಮಿಕ್ ಸಂಜೀವಿನಿ ಅಂತಕ್ಕಂತ ಮೊಬೈಲ್ ಕ್ಲಿನಿಕ್ ಯೂನಿಟ್ ಅನ್ನ, ಅಂದ್ರೆ ಸಂಚಾರಿ ಯೂನಿಟ್ ಗಳನ್ನ ಪ್ರತಿಯೊಂದು ಜಿಲ್ಲೆಗಳಿಗೂ ಎಲ್ಲಿ ಕಟ್ಟಡ ಕಾರ್ಮಿಕರು ಹೆಚ್ಚಾಗಿರ್ತಾರೆ ಅಂತ ಕಟ್ಟಡ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಆರೋಗ್ಯವನ್ನ ಒಂದು ತಪಾಸಣೆ ಮಾಡೋದಕ್ಕೋಸ್ಕರ ಈ ಒಂದು ಸಂಚಾರಿ ಒಂದು ಕ್ಲಿನಿಕ್ ಏನಿದೆ, ಯೂನಿಟ್ ಏನಿದೆ, ಈ ಒಂದು ಆಂಬ್ಯುಲೆನ್ಸ್ ಗಳನ್ನ ಖರೀದಿ ಮಾಡಲಾಯಿತು. ಸುಮಾರು ಕೋಟಿ ಮೌಲ್ಯದ ಸುಮಾರು 35 ಆಂಬ್ಯುಲೆನ್ಸ್ ಗಳನ್ನ ಈಗಾಗಲೇ ರಾಜ್ಯ ಸರ್ಕಾರ ಖರೀದಿ ಮಾಡಿದೆ. ಆದ್ರೆ 10 ತಿಂಗಳು ಕಳೆದರೂ ನಿಂತಲ್ಲೇ ನಿಂತಿದೆ. ಕಾರ್ಮಿಕರ ಆರೋಗ್ಯ ತಪಾಸಣೆಗೆ ಖರೀದಿ ಮಾಡಿರುವಂತಹ ಆಂಬ್ಯುಲೆನ್ಸ್ಗಳು ಈಗ ಇದ್ದು ಇಲ್ಲದಂತಾಗಿವೆ. ಕಳೆದ 10 ತಿಂಗಳ ಹಿಂದೆ ದೊಡ್ಡಬಳ್ಳಾಪುರ ಹೊರವಲಯದ ಕಟ್ಟಡ ಕಾರ್ಮಿಕ ವಸತಿ ಸಮುಚ್ಚಾಲಯದ ಬಳಿ ಖರೀದಿ ಮಾಡಿ ನಿಲ್ಲಿಸಿರುವಂತಹ ಈ ಆಂಬ್ಯುಲೆನ್ಸ್ಗಳು ನಿಂತಲ್ಲೇ ಧೂಳು ಹಿಡಿತಿವೆ. ಕಟ್ಟಡ ಕಾರ್ಮಿಕರು ಎಲ್ಲಾ ಕಡೆ ಅಲ್ಲ, ದೇವನಹಳ್ಳಿ ಒಂದರಲ್ಲೇನೆ ಅತಿ ಹೆಚ್ಚಾಗಿ ನಿರ್ಮಾಣ ಆಗ್ತಿರೋದು ಕಟ್ಟಡಗಳಲ್ಲಿ. ಬೇರೆ ಕಡೆಯಿಂದ ಬಂದಿರತಕ್ಕಂಥವ್ರು, ವಲಸೆ ಬಂದಿರತಕ್ಕಂಥವ್ರು ಜಾಸ್ತಿ ಜನ ಕಾರ್ಮಿಕರಿದ್ದಾರೆ. ತಕ್ಷಣಕ್ಕೆ ಅವ್ರಿಗೆ ಆಂಬ್ಯುಲೆನ್ಸ್ ಸೇವೆ ಸಿಗ್ತಾ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಇವರು ಕೋಟಿ ಖರ್ಚು ಮಾಡಿ
ಆಂಬುಲೆನ್ಸ್ಗಳು ತಂದು 10 ತಿಂಗಳಿಂದ ಅಲ್ಲಿ ನಿಲ್ಸ್ಕೊಂಡಿದ್ರೆ ಅನಾನುಕೂಲ ಆಗ್ತಾ ಇರೋದು ಈ ಕಟ್ಟಡ ಕಾರ್ಮಿಕರಿಗೆ, ಬಡ ಕಾರ್ಮಿಕರಿಗೆ. ಕೋಟಿ ಕೋಟಿ ಖರ್ಚು ಮಾಡಿ ಕಾರ್ಮಿಕರ ಆರೋಗ್ಯ ತಪಾಸಣೆಗೆ ಬಳಸಲು ಖರೀದಿ ಮಾಡಿದ್ದ ಈ ಹೈಟೆಕ್ ಆಂಬ್ಯುಲೆನ್ಸ್ಗಳು ಈಗ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬಲಿಯಾಗ್ತಿವೆ. ಸರ್, ಈಗ ಕಾರ್ಮಿಕ ಇಲಾಖೆ ಬಂದು ಒಂದು 10 ತಿಂಗಳ ಮೇಲೆ ಆಗಿದೆ ಅನ್ಕೊಂತೀನಿ. ಆಂಬುಲೆನ್ಸ್ಗಳು ನಮ್ಮ ದೊಡ್ಡಬಳ್ಳಾಪುರ ಹೊರವಲಯದಲ್ಲಿ ಸುಮಾರು ಬಹಳಷ್ಟು ನಿಂತ್ಕೊಂಡು ಇವತ್ತು ತುಕ್ಕಿಡಿತಾ ಇದೆ. ನಿಂತು ಧೂಳು ಹಿಡಿದಿದೆ. ಬಟ್ ಅದನ್ನ ಇವತ್ತು ನಮ್ಮ ಸರ್ಕಾರ ಏನಿದೆ, ಸರ್ಕಾರ ಅದನ್ನ ಕಾನೂನು ಚೌಕಟ್ಟಲ್ಲಿ ಯಾವುದೇ ಕಾರ್ಮಿಕರಿಗೆ ಅನುಕೂಲ ತರ ಯಾವುದು ಮಾಡ್ತಿಲ್ಲ. ಕಾರ್ಮಿಕರ ಆರೋಗ್ಯ ತಪಾಸಣೆಗೆ ಇರುವಂತಹ ಶ್ರಮಿಕ್ ಸಂಜೀವಿನಿಗೆ ಈಗ ಕಾಯಕಲ್ಪ ಬೇಕಾಗಿದ್ದು, ಕಾರ್ಮಿಕ ಇಲಾಖೆ ಸಚಿವ ಸಂತೋಷ್ ಲಾಡ್ ಈ ಬಗ್ಗೆ ಗಮನವನ್ನು ಹರಿಸಿ ಇದನ್ನ ಆರಂಭಿಸುವಂತೆ ಕ್ರಮ ಕೈಗೊಳ್ಳಬೇಕಾಗಿದೆ. ಈ ಒಂದು ಸಂಬಂಧಪಟ್ಟಂತೆ ಸಾಕಷ್ಟು ಕಾರ್ಮಿಕರ ಆಕ್ರೋಶಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಕ್ಯಾಮರಾಮನ್ ಮೋನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೊಡ್ಡಬಳ್ಳಾಪುರ. ಈ ಸುದ್ದಿಯನ್ನ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ನೋಡಲೇಬೇಕು. ಕಾರ್ಮಿಕರಿಗಾಗಿ ಅಂತ ಇರುವಂತಹ ಆಂಬ್ಯುಲೆನ್ಸ್ಗಳು ತುಕ್ಕು ಹಿಡಿಯೋ ಸ್ಥಿತಿ ತಲುಪಿದೆ. ನಿಂತಲ್ಲೇ ನಿಂತು ಧೂಳು ಹಿಡಿದಿವೆ. ಹಾಗಾದ್ರೆ ಎಲ್ಲಿ ಏನಿದು ಸುದ್ದಿ, ಬನ್ನಿ ನೋಡೋಣ. ಕಾರ್ಮಿಕ ಸಚಿವರೇ, ಇಲ್ಲೊಮ್ಮೆ ನೋಡಿ, ಎದ್ದು ಇಲ್ಲದಂತಾದ ಕಾರ್ಮಿಕ ಆಂಬ್ಯುಲೆನ್ಸ್ ನೋಡಿ. ಈ ಆಂಬ್ಯುಲೆನ್ಸ್ಗಳು ಹೇಗೆ ಧೂಳಾಗಿ ತುಕ್ಕು ಹಿಡಿದಿವೆ. ಈ ಆಂಬ್ಯುಲೆನ್ಸ್ಗಳು ಹಾಳು ಬಿದ್ದಿರೋ ವಾಹನಗಳಲ್ಲ, ಹೊಸದಾಗಿ ಖರೀದಿ ಮಾಡಿದ್ರೂ ಕೂಡ ಬಳಕೆ ಆಗದ ಆಂಬ್ಯುಲೆನ್ಸ್ಗಳು. ನಾನು ದೃಶ್ಯಗಳಲ್ಲಿ ಕೂಡ ತೋರಿಸ್ತಾ ಹೋಗ್ತೇನೆ. ನಾನೀಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ಹೊರವಲಯದ ಕಾರ್ಮಿಕ ಕಟ್ಟಡ ಸಮುಚ್ಚಾಲಯದ ಆವರಣದಲ್ಲಿ ನಾವು ನೋಡಬಹುದು. ಈಗಾಗಲೇ 10 ತಿಂಗಳ ಹಿಂದೆ ಇದೇ ಒಂದು ಕಟ್ಟಡ ಸಮುಚ್ಚಾಲಯನ ಉದ್ಘಾಟನೆ ಮಾಡುವಂತಹ ಸಂದರ್ಭದಲ್ಲಿ ಕಾರ್ಮಿಕ ಸಚಿವರಾಗಿರ್ತಕ್ಕಂತಹ ಸಂತೋಷ್ ಲಾಡ್ ಅವರು ಬಂದು ಈ ಒಂದು 30 ಆಂಬ್ಯುಲೆನ್ಸ್ಗಳನ್ನು ಕೂಡ ಇಲ್ಲಿಗೆ ತೆಗೆದುಕೊಂಡು ಬರಲಾಯಿತು. ಜೊತೆಗೆ ಈ ಒಂದು ಏನು ಶ್ರಮಿಕ್ ಸಂಜೀವಿನಿ ಅಂತಕ್ಕಂತ ಮೊಬೈಲ್ ಕ್ಲಿನಿಕ್ ಯೂನಿಟ್ ಅನ್ನ, ಅಂದ್ರೆ ಸಂಚಾರಿ ಯೂನಿಟ್ಗಳನ್ನ ಪ್ರತಿಯೊಂದು ಜಿಲ್ಲೆಗಳಿಗೂ ಎಲ್ಲಿ ಕಟ್ಟಡ ಕಾರ್ಮಿಕರು ಹೆಚ್ಚಾಗಿರ್ತಾರೆ ಅಂತ ಕಟ್ಟಡ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಆರೋಗ್ಯವನ್ನ ಒಂದು ತಪಾಸಣೆ ಮಾಡೋದಕ್ಕೋಸ್ಕರ ಈ ಒಂದು ಸಂಚಾರಿ ಒಂದು ಕ್ಲಿನಿಕ್ ಏನಿದೆ, ಯೂನಿಟ್ ಏನಿದೆ, ಈ ಒಂದು ಆಂಬುಲೆನ್ಸ್ಗಳನ್ನ ಖರೀದಿ ಮಾಡಲಾಯಿತು. ಸುಮಾರು ಕೋಟಿ ಮೌಲ್ಯದ ಸುಮಾರು 35 ಆಂಬುಲೆನ್ಸ್ಗಳನ್ನ ಈಗಾಗಲೇ ರಾಜ್ಯ ಸರ್ಕಾರ ಖರೀದಿ ಮಾಡಿದೆ. ಆದ್ರೆ 10 ತಿಂಗಳು ಕಳೆದರೂ ನಿಂತಲ್ಲೇ ನಿಂತಿದೆ. ಕಾರ್ಮಿಕರ ಆರೋಗ್ಯ ತಪಾಸಣೆಗೆ ಖರೀದಿ ಮಾಡಿರುವಂತಹ ಆಂಬ್ಯುಲೆನ್ಸ್ಗಳು ಈಗ ಇದ್ದೂ ಇಲ್ಲದಂತಾಗಿವೆ. ಕಳೆದ 10 ತಿಂಗಳ ಹಿಂದೆ ದೊಡ್ಡಬಳ್ಳಾಪುರ ಹೊರವಲಯದ ಕಟ್ಟಡ ಕಾರ್ಮಿಕ ವಸತಿ ಸಮುಚ್ಚಾಲಯದ ಬಳಿ ಖರೀದಿ ಮಾಡಿ ನಿಲ್ಲಿಸಿರುವಂತಹ ಈ ಆಂಬ್ಯುಲೆನ್ಸ್ಗಳು ನಿಂತಲ್ಲೇ ಧೂಳು ಹಿಡಿದಿವೆ. ಕಟ್ಟಡ ಕಾರ್ಮಿಕರು ಎಲ್ಲಾ ಕಡೆ ಅಲ್ಲ, ದೇವನಹಳ್ಳಿ ಒಂದರಲ್ಲೇನೆ ಅತಿ ಹೆಚ್ಚಾಗಿ ನಿರ್ಮಾಣ ಆಗ್ತಿರೋ ಕಟ್ಟಡಗಳಲ್ಲಿ ಬೇರೆ ಕಡೆಯಿಂದ ಬಂದಿರತಕ್ಕಂಥವ್ರು, ವಲಸೆ ಬಂದಿರತಕ್ಕಂಥವ್ರು ಜಾಸ್ತಿ ಜನ ಕಾರ್ಮಿಕರಿದ್ದಾರೆ. ತಕ್ಷಣಕ್ಕೆ ಅವ್ರಿಗೆ ಆಂಬುಲೆನ್ಸ್ ಸೇವೆ ಸಿಗ್ತಾ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಇವರು ಕೋಟಿ ಖರ್ಚು ಮಾಡಿ ಆಂಬುಲೆನ್ಸ್ಗಳು ತಂದು 10 ತಿಂಗಳಿಂದ ಅಲ್ಲಿ ನಿಲ್ಸ್ಕೊಂಡಿದ್ರೆ ಅನಾನುಕೂಲ ಆಗ್ತಾ ಇರೋದು ಈ ಕಟ್ಟಡ ಕಾರ್ಮಿಕರಿಗೆ, ಬಡ ಕಾರ್ಮಿಕರಿಗೆ. ಕೋಟಿ ಖರ್ಚು ಮಾಡಿ ಕಾರ್ಮಿಕರ ಆರೋಗ್ಯ ತಪಾಸಣೆಗೆ ಬಳಸಲು ಖರೀದಿ